ಬ್ರಾಹ್ಮಣ ಜೀವ ಶೂದ್ರ ದೇಹ, ಶೂದ್ರ ಜೀವ ಬ್ರಾಹ್ಮಣ ದೇಹ ಬಂದಂತೆ ಸ್ತ್ರೀ ಜೀವ ಪುರುಷ ದೇಹ, ಪುರುಷ ಜೀವ ಸ್ತ್ರೀ ದೇಹ ಬರೋದಿಲ್ಲ. ಸ್ತ್ರೀ ಜೀವಕ್ಕೆ ಸ್ತ್ರೀ ದೇಹ, ಪುರುಷ ಜೀವಕ್ಕೆ ಪುರುಷ ದೇಹವೇ. ಇದು ನಿರ್ಣಯ ಅಂತ ತಾತ್ಪರ್ಯ ನಿರ್ಣಯದಲ್ಲಿ ಶ್ರೀಮದಾಚಾರ್ಯರು ಹೇಳಿದರು. ಹಾಗಾದರೆ ಇದಕ್ಕೆ ಕೆಲವು ಅಪವಾದಗಳು ಶಾಸ್ತ್ರದಲ್ಲಿ ಕಾಣುತ್ತಲ್ಲ, ಅದಕ್ಕೇನರ್ಥ? ಏನು ಅಂದ್ರೆ, ಉದಾಹರಣೆಗೆ ಸುದ್ಯುಮ್ನ ಇಲಾ ಆಗ್ತಾನೆ, ಜೀವ ಪುರುಷ, ಆದರೆ ಆದದ್ದು ಹೆಣ್ಣು. ಜನ್ಮಾಂತರದಲ್ಲಿ ಅಲ್ಲ, ಅದೇ ಜನ್ಮದಲ್ಲಿ. ಸುದ್ಯುಮ್ನ ಇಲಾವೃತ ಖಂಡದಲ್ಲಿರುವ ರುದ್ರದೇವರ ದರ್ಶನಕ್ಕೆ ಹೋದಾಗ, ಅಲ್ಲಿ ಒಳಗೆ ಪ್ರವೇಶ ಮಾಡಿದಾಗ ರುದ್ರದೇವರ ಶಾಪದಿಂದಾಗಿ ಹೆಣ್ಣಾಗ್ತಾನೆ. ರುದ್ರದೇವರ ಶಾಪದಿಂದ ಸುದ್ಯುಮ್ನ ಇಲಾ ಆದ. ಯಾರು ಇಲ್ಲಿ ಬರ್ತಾರೋ ಅವರು ಬಂದ ತಕ್ಷಣ ಹೆಣ್ಣಾಗಬೇಕು. ಪಾರ್ವತಿಯ ಜೊತೆಗೆ ರತಿಯನ್ನ ಮಾಡುವ ರುದ್ರದೇವರಿಗೆ ಕದಾಚಿತ್ ಪುರುಷರಿಂದ ವಿಘ್ನ ಆದಾಗ ಶಾಪ ಕೊಟ್ಟರು, ಇನ್ಯಾರು ಇಲ್ಲಿ ಪುರುಷರು ಬಂದರೂ ಅವರು ಸ್ತ್ರೀಯಾಗಿ ಬಿಡಬೇಕು ಅಂತ. ಆ ಶಾಪಕ್ಕೆ ಬಲಿಯಾದವನು ಸುದ್ಯುಮ್ನ. ಆ ಬಲಿಯಾದ ಸುದ್ಯುಮ್ನ ಇಲಾ ಆದ. ಹಾಗಾದ್ರೆ ಪುರುಷ ಜೀವ ಸ್ತ್ರೀಯಾಗಿದ್ದಾನಲ್ಲ, ಆಗೋದಿಲ್ಲ ಅಂತ ಹೇಗೆ ಹೇಳ್ತೀರಿ? ಅದಕ್ಕೆ ಶ್ರೀಮದಾಚಾರ್ಯರಂದರು, ಪುಂಸಾಂ ಸ್ತ್ರೀತ್ವಂ ಭವೇತ್ ಕ್ವಾಪಿ. ಕೆಲವು ಸಲ ವಿಶೇಷವಾದ ಶಾಪದಿಂದ ಅಥವಾ ವರದಿಂದ ಅಥವಾ ಕಾಮದಿಂದಾಗಿ ಪುರುಷರು ಸ್ತ್ರೀಯರಾಗಬಹುದು. ಪುರುಷ ಜೀವನಿಗೆ ಸ್ತ್ರೀ ದೇಹ ಬರಬಹುದು, ಆದರೆ ಅದು ಪರ್ಮನೆಂಟ್ ಆಗಿರುವುದಿಲ್ಲ. ತಥಾಪ್ಯಂತೆ ಪುಮಾನ್ಭವೇ, ಮತ್ತೆ ಪುರುಷ ದೇಹಕ್ಕೆ ಸೇರಿಬಿಡುತ್ತಾನೆ. ಸುದ್ಯುಮ್ನ ಸುಮ್ಮನೆ ಸ್ತ್ರೀಯಾಗಲಿಲ್ಲ, ರುದ್ರದೇವರ ಶಾಪದಿಂದಾಗಿ ಸ್ತ್ರೀಯಾದ. ಅಪ್ಸರ ಸ್ತ್ರೀಯರು ಅಲ್ಲ, ಅಗ್ನಿಪುತ್ರರು ವಿಶೇಷವಾಗಿ ತಪಶ್ಚರ್ಯ ಮಾಡಿ ಭಗವಂತನನ್ನ ಒಲಿಸಿಕೊಂಡು ನಿನ್ನ ಪತ್ನಿಯರಾಗಬೇಕು ಅಂತ ಗೋಪಿಕಾ ಸ್ತ್ರೀಯರಾಗಿ ಬಿಡ್ತಾರೆ. ಗೋಪಿಕಾ ಸ್ತ್ರೀಯರು ಅಂದ್ರೆ ಅವರೆಲ್ಲ ಗಂಡಸು, ಹೆಣ್ಣು ಮಕ್ಕಳಲ್ಲ ಅವರು. ಗೋಪಿಕಾ ಸ್ತ್ರೀಯರು ಈ ಜನ್ಮದಲ್ಲೇ ಹೆಣ್ಣು ಮಕ್ಕಳಾಗಿದ್ರು ಗೋಪಿಕೆಯರಾದಾಗ. ಆದರೆ ಮೂಲತಃ ಸ್ತ್ರೀ ಜೀವ ಅಲ್ಲ, ಅದು ಪುರುಷ ಜೀವವೇ. ಪುರುಷ ಜೀವವೇ ಆಗಿರತಕ್ಕಂತಹ ಅಗ್ನಿಯ ಮಕ್ಕಳವರು, ಅಗ್ನಿಯ ಗಂಡು ಮಕ್ಕಳು ಭಗವಂತನಿಗೆ ಪತ್ನಿಯರಾಗಬೇಕೆಂಬ ತಮ್ಮ ಇಚ್ಛೆಯಿಂದಾಗಿ ತಪಸ್ಸು ಮಾಡಿ ತಾವು ಅಪ್ಸರಾಸ್ತ್ರೀಯರಾಗಿ ಆಮೇಲೆ ಗೋಪಿಕಾಸ್ತ್ರೀಯರಾಗಿ ಹುಟ್ಟಿದ್ದಾರೆ. ಅಂತಹ ರೀತಿಯೊಳಗೆ ಅವರೆಲ್ಲರೂ ಕೂಡ ಮತ್ತೆ ಭಗವಂತನ ಮಡದೆಯರಾಗಿ ಅವತಾರ ಮಾಡಿದ್ದು ಪುರುಷ ಜೀವನೇ ಸ್ತ್ರೀ ದೇಹದಲ್ಲಿ ಬಂದಾಗೆ. 16,000 ಕೃಷ್ಣನ ಮಡದೆಯರಿದ್ದಾರಲ್ಲ, ಅವರು ಗೋಪಿಕಾಸ್ತ್ರೀಯರಲ್ಲ. 16,100 ಜನರನ್ನ ನರಕಾಸುರನ ಕಾರಾಗಾರದಲ್ಲಿದ್ದವರನ್ನ ಕರೆದುಕೊಂಡು ಬರ್ತಾನಲ್ಲ, ಆ ಕೃಷ್ಣನ ಮಡದೆಯರು, ಗೋಪಿಕಾಸ್ತ್ರೀಯರು ಮಡದೆಯರಲ್ಲ, ಆ ಕೃಷ್ಣನ ಮಡದೆಯರಿದ್ದಾರಲ್ಲ, ಆ 16,100 ಜನ ಕೃಷ್ಣನ ಮಡದೆಯರು ಅಗ್ನಿಯ ಪುತ್ರರು, ವರದಿಂದ ಸ್ತ್ರೀ ಆದವರು. ಹಾಗಾದರೆ ಪುರುಷ ದೇಹದಲ್ಲಿದ್ದವರು, ಪುರುಷ ಜೀವ ಸ್ತ್ರೀ ದೇಹವನ್ನು ಪಡೆದುಕೊಂಡಿದ್ದಾರಲ್ಲ, ಅದು ಕಾಮದಿಂದ, ತಮ್ಮ ಇಚ್ಛೆಯಿಂದ ತಪಸ್ಸು ಮಾಡಿ ವರ ಪಡೆದು ಸ್ತ್ರೀ ಆದ. ಸಾಮಾನ್ಯವಾಗಿ ಪುರುಷ ಜೀವನಿಗೆ ಪುರುಷ ದೇಹವೇ, ಇದು ನಿಯಮ, ಸಾಮಾನ್ಯ ನಿಯಮ. ಅಪವಾದಗಳಿದ್ದಾಗ, ವರ ಶಾಪಗಳಿಂದ ಏನಾದರೂ ವಿಶೇಷವಾಗಿದ್ದರೆ ಮಾತ್ರ ಪುರುಷರಿಗೆ ಸ್ತ್ರೀ ದೇಹ ಬರುತ್ತದೆ ತಾತ್ಕಾಲಿಕವಾಗಿ, ಮತ್ತೆ ಅವರು ಪುರುಷ ದೇಹದಲ್ಲೇನೆ ಸೇರ್ತಾರೆ. ಇದು ಪುರುಷರ ಒಂದು ಕ್ರಮ. ಸ್ತ್ರೀಯರಿಗೆ ಮಾತ್ರ ಇದೂ ಇಲ್ಲ. ಸ್ತ್ರೀಣಾ ಪುಂಸಾಂ ಸ್ತ್ರೀತ್ವಂ ಭವೇತ್ವಾಪಿ ತಥಾಪ್ಯಂತೆ ಪುಮಾನ್ ಭವೇತ್. ಸ್ತ್ರೀಣಾಂ ನೈವ ಹಿ ಪುಂಸ್ತ್ವಂ ಸ್ಯಾತ್ ಬಲವತ್ಕಾರಣೈರಪಿ.
ಸ್ತ್ರೀಯ ಜೀವ ಇದ್ದರೆ ಮಾತ್ರ ಪುರುಷ ದೇಹ ಬರುವುದೇ ಇಲ್ಲ. ವರ ಕೊಟ್ಟರೂ ಬರುವುದಿಲ್ಲ, ಶಾಪ ಕೊಟ್ಟರೂ ಬರುವುದಿಲ್ಲ, ಇಚ್ಛೆ ಪಟ್ಟರೂ ಬರುವುದಿಲ್ಲ. ಸ್ತ್ರೀ ಜೀವಕ್ಕೆ ಪುರುಷ ದೇಹ ಮಾತ್ರ ಯಾವ ಶಾಪ ವರಗಳಿಂದಲೂ ಬರುವುದಿಲ್ಲ, ಬಲವತ್ ಕಾರಣಗಳಿಂದಲೂ ಬರುವುದಿಲ್ಲ. ಇದನ್ನು ಶ್ರೀಮದಾಚಾರ್ಯ ನಿರ್ಣಯ ಕೊಟ್ಟರು. ಹಾಗಾದರೆ ಸ್ತ್ರೀ ಜೀವವು ಪುರುಷ ದೇಹ ಪಡೆದುಕೊಂಡದ್ದಕ್ಕೂ ದೃಷ್ಟಾಂತ ಇದೆಯಲ್ಲ. ಶಿಖಂಡಿ ಭೀಷ್ಮಾಚಾರ್ಯರ ದ್ಯುನಾಮಕ ವಸುವಿನ ಹೆಂಡತಿ ಅಂಬಾ, ಅರ್ಥಾತ್ ಮೂಲ ರೂಪದೊಳಗೆ ವರಾಂಗಿ, ಅವಳೇ ಅಂಬಾ ಆಗಿ ಹುಟ್ಟಿದ್ದಾಳೆ. ಜುನಾಮಕ ವಸುವಿನ ಹೆಂಡತಿಯಾದ ವರಾಂಗಿ ಅಂಬಾ ಆಗಿ ಕಾಶಿರಾಜನ ಮಗಳಾಗಿ ಜನಿಸಿದಂಥವಳು. ಅವಳು ಸ್ತ್ರೀ. ಜನ್ಮಾಂತರದೊಳಗೆ ಅವಳೇನಾದ್ರು ಶಿಖಂಡಿ ಪುರುಷ ದೇಹವನ್ನು ಪಡೆದುಕೊಂಡು ಯುದ್ಧ ಆಡಿದ್ಲು, ದ್ರುಪದರಾಜನ ಮಗನಾಗಿ. ಹಾಗಾದರೆ ಸ್ತ್ರೀ ಜೀವಕ್ಕೂ ಪುರುಷ ದೇಹ ಬಂದದ್ದು ಕಂಡಿದೆಯಲ್ಲ ಅಂತ ಪ್ರಶ್ನೆ ಬಂದ್ರೆ ಅದಕ್ಕೆ ಬಹಳ ಸ್ಪಷ್ಟವಾಗಿ ಶ್ರೀಮದಾಚಾರ್ಯರು ಹೇಳ್ತಾರೆ, ಸ್ತ್ರೀ ಜೀವಕ್ಕೆ ಪುರುಷ ದೇಹ ಬಂದದ್ದಲ್ಲ. ಹುಟ್ಟುವಾಗ ಸ್ತ್ರೀಯಾಗೇ ಹುಟ್ಟಿದ್ದು. ಅತಃ ಶಿವವರೇ ಪೇಷ ಜಜ್ಞೆ ಯೋಷೈವ ನ ಅನ್ಯಥ. ರುದ್ರದೇವರ ವರ ಇತ್ತು. ರುದ್ರದೇವರ ವರ ಇದ್ದರೂ ಕೂಡ ಅವಳು ಹೆಣ್ಣಾಗೇ ಹುಟ್ಟಿದ್ದಾಳೆ. ಹೆಣ್ಣಾಗೇ ಹುಟ್ಟಿದಂತಹ ಆ ಅಂಬಾ ಅವಳಿಗೆ ಆ ಗಂಧರ್ವನ ದೇಹವನ್ನ ತೆಗೆದುಕೊಳ್ತಾಳೆ. ಗಂಧರ್ವನ ದೇಹವನ್ನು ಸ್ವೀಕಾರ ಮಾಡಿ ಆ ಗಂಧರ್ವನ ದೇಹದೊಳಗೆ ಗಂಧರ್ವ ಇರ್ತಾನೆ, ಸ್ಥೂಣಾಕರಣ. ಗಂಧರ್ವ ನಡೆದ ಕಥೆ ಈ ಶಿಖಂಡಿಗೆ ದಾಶಾರಣ ದೇಶದ ರಾಜನ ಜೊತೆಗೆ ಅವನ ಕುಮಾರನ ಜೊತೆಗೆ ಮದುವೆಯನ್ನು ಮಾಡ್ತಾರೆ, ನಮ್ಮ ಕುಮಾರಿಯ ಜೊತೆಗೆ. ಆಗ ಇವನು ಸ್ವಾಭಾವಿಕವಾಗಿ ಹೆಣ್ಣಾಗೆ ಹುಟ್ಟಿರ್ತಾನೆ. ವೇಷ ಎಲ್ಲ ಗಂಡಿನ ವೇಷ. ಗಂಡಿನ ವೇಷ ಹಾಕಿ ವಿದ್ಯೆಯನ್ನು ಕಲಿಸಿ ಎಲ್ಲವನ್ನೂ ಮಾಡಿರ್ತಾರೆ. ಆದರೆ ಸ್ವಾಭಾವಿಕವಾಗಿ ಇವನು ಇರೋದು ಹೆಣ್ಣಾಗಿರ್ತಾನೆ. ಅಂತಹ ಸಂದರ್ಭದೊಳಗೆ ಆ ದಾಶಾರಣ ದೇಶದ ರಾಜನ ಮಗಳನ್ನ ಕೊಟ್ಟು ದ್ರುಪದ ರಾಜನ ಮಗಳಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಇಬ್ಬರು ಹೆಣ್ಣೆ. ಶಿಖಂಡಿನಿ ಇವಳು ಹೆಣ್ಣು, ದಾಶಾರಣ ದೇಶದ ರಾಜನ ಮಗಳು. ಆ ಮಗಳನ್ನ ಈ ಹೆಣ್ಣಿಗೆ ಕೊಟ್ಟು ಮದುವೆ ಮಾಡಿರ್ತಾರೆ. ಆದ್ರೆ ಇವರ ವೇಷ ಇರುತ್ತದೆ. ಆಮೇಲೆ ಗೊತ್ತಾಗತ್ತೆ ಆ ಮಗಳು ನನ್ನ ತಂದೆಗೆ ಹೇಳ್ತಾಳೆ ಹೀಗಿದೆ ಅಂತ. ಅವನು ಯುದ್ಧಕ್ಕೆ ಬರ್ತಾನೆ. ದ್ರುಪದ ರಾಜ ಹೇಳ್ತಾನೆ, ಅಪರೀಕ್ಷಕತೆ ರಾಷ್ಟ್ರಂ ಕಥಮಿತ್ಯೇವ ನರಮಕರ್ತ. ಎಂತಹ ರಾಜ ನೀನು, ಏನೋ ನೀನು ಹುಡುಗಿ, ಸಣ್ಣ ಹುಡುಗಿ ಕನ್ಯಾ ವಿವಾಹ ಮಾಡಿದ್ದಿ, ಆ ಹುಡುಗಿಗೆ ಗಂಡು ಗೊತ್ತಿಲ್ಲ, ಹೆಣ್ಣು ಗೊತ್ತಿಲ್ಲ, ಯಾರ ಗಂಡು ಹೆಣ್ಣು ಗೊತ್ತಾಗಲಿ ಮಾತಾಡ್ಲಿಕ್ಕೆ ಬರ್ತೀಯ? ಮೂರ್ಖ, ಹೋಗು, ನನ್ನ ಕೇಳಿ ಬರಬೇಡ. ಬೇಕಾದಷ್ಟು ಜನ ಇದ್ದಾರೆ, ನೀನೇ ಪರೀಕ್ಷೆ ಮಾಡಿ ದೊಡ್ಡ ನಿರ್ಣಯ ಮಾಡ್ಕೊಂಡು ಗೊತ್ತಿತ್ತು ಬೆಳಿಗ್ಗೆ. ಆದರೂ ದೇವರ ಮೇಲೆ, ರುದ್ರದೇವರ ಮೇಲೆ ಭಾರ ಹಾಕಿ ಹೇಳಿಬಿಟ್ಟ. ಆ ವಿಧವಾದ ರುದ್ರದೇವರ ಮೇಲಿನ ವಿಶ್ವಾಸ ಇವನಿಗೆ ಅದು ಗೊತ್ತಾಯ್ತು. ನನಗೋಸ್ಕರ ನನ್ನ ತಂದೆಗೆ ಇನ್ನು ಅಪಕೀರ್ತಿ ಬರ್ತದೆ, ನಾನು ಇರೋದೇ ಬೇಡ ಅಂತ ಇವನು ಮನಕ್ಕೆ ಹೋಗ್ಬಿಟ್ಟು. ಇವಳು ಇನ್ನು ಇವನು ಆಗಿಲ್ಲ, ಶಿಖಂಡಿನಿ ಮನಕ್ಕೆ ಹೋಗ್ತಾಳೆ. ಆಗ ಅಲ್ಲಿ ಕ್ಷೋಣಾಕರಣ ಎಂಬಂತಹ ಗಂಧರ್ವ ಇವಳ ಕಥೆಯನ್ನೆಲ್ಲ ಕೇಳ್ತಾನೆ. ಓಹೋ, ಹಾಗಾದ್ರೆ ಗಂಡಿನ ವೇಷ ಹಾಕೊಂಡು ಒಂದು ಹೆಣ್ಣನ್ನ ಮದುವೆ ಮಾಡಿಕೊಂಡು ನಿನ್ನ ಅಪ್ಪಗೆ ಅಪಕೀರ್ತಿ ಬರಬಾರದು ಅನ್ನೋದಕ್ಕಾಗಿ ನೀನು ಮನಕ್ಕೆ ಬಂದಿದ್ದೀಯಾ? ನಿನ್ನ ನೋಡಿದ್ರೆ ನನಗೆ ತುಂಬಾ ದಯ ಬರ್ತಾ ಇದೆ. ಅದಕ್ಕೋಸ್ಕರ ಒಂದು ಕೆಲಸ ಮಾಡು, ನಾನು ಗಂಧರ್ವ, ನನಗೆಲ್ಲ ವಿದ್ಯೆಗಳಿದೆ. ಆದ್ದರಿಂದ ನಾವು ದೇಹಗಳನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಣ. ನಾನು ಗಂಡು, ನೀನು ಹೆಣ್ಣು. ನಿನಗೆ ಹೆಣ್ಣಿನ ದೇಹ, ನನಗೆ ಗಂಡಿನ ದೇಹ. ನನ್ನ ದೇಹದಲ್ಲಿ ನೀಗ, ನಿನ್ನ ದೇಹದಲ್ಲಿ ನಾನು ಹೋಗ್ತೇನೆ. ಈಗ ದಾಶಾರಣ ದೇಶದ ರಾಜ ಎಲ್ಲರ ಸಮಕ್ಷಮದಲ್ಲಿ ನಿನ್ನ ಪರೀಕ್ಷೆ ಮಾಡ್ತಾನೆ, ನೀನು ಗಂಡೋ ಹೆಣ್ಣು ಅಂತ. ನೀನು ಹೆಣ್ಣೆ ಆಗಿದ್ರೆ ದ್ರುಪದ ರಾಜರ ಮೇಲೆ ಯುದ್ಧಕ್ಕೆ ಬರ್ತಾನೆ, ಗಂಡಾಗಿ ಕೊಡ್ತಾನೆ. ಇಷ್ಟಾಗುವುದಿದೆ. ಅವತ್ತೊಂದು ದಿವಸ ಎಲ್ಲ ಜನರ ಸಮಕ್ಷಮದಲ್ಲಿ ನನ್ನ ಪರೀಕ್ಷೆ ಮಾಡುವಾಗ ನೀನು ಗಂಡು ಸಾಕಲ್ಲ, ಆ ಒಂದು ದಿವಸಕ್ಕಾಗಿ ನನ್ನ ದೇಹದ ಬಾಡಿಗೆ ಕೊಡ್ತೇನೆ, ತಗೊಂಡು.
ಪರೀಕ್ಷೆ ಮಾಡಿ ಆಮೇಲೆ ಮಾತ್ರ ನಾನು ಇಲ್ಲೇ ಕೂತಿರ್ತೇನೆ, ನೀನು ನನಗೆ ವಾಪಸ್ ಕೊಡಬೇಕು ಅಂತ. ನೋಡಿ ಅವನದೆಷ್ಟು ಕಾರುಣ್ಯ ಪಾಪ, ಗಂಧರ್ವನಿಗೆ ಎಷ್ಟು ಈ ಹೆಣ್ಣಿನ ಮೇಲೆ ಕರುಣೆ. ಸರಿ, ಆ ಪ್ರಕಾರಗಳು ಆ ದೇಹವನ್ನು ತೆಗೆದುಕೊಂಡು ಬರ್ತಾಳೆ. ದಾಶಾರಣ ದೇಶದ ರಾಜ ಪರೀಕ್ಷೆ ಮಾಡ್ತಾನೆ. ಗಂಡು ಅಂತ ನಿಶ್ಚಯವಾಗುತ್ತೆ. ತಪ್ಪಾಯಿತು ತಕ್ಷಣ ಕೇಳ್ತಾನೆ, ಅಲ್ಲಿ ಯಾಕೆ ಮುಗಿದೋಯ್ತು. ಆಮೇಲೆ ಕರಾರಿನ ಪ್ರಕಾರ ನನಗೆ ಗಂಡು ದೇಹ ಬಂದ್ಬಿಟ್ಟಿದೆ, ಇನ್ಯಾರು ಕೊಡ್ಬೇಕು, ಅವನು ಅಲ್ಲೇ ಕೂಡಲಿ ನಾನು ಇಲ್ಲೇ ಕೂಡ್ಬೇಡ ಅಂತಿಲ್ಲ. ಪ್ರಾಮಾಣಿಕವಾಗಿ ಶ್ರೀಕಂಠಿನಿ ಹೋಗಿ ನಿನ್ನ ಪುರುಷ ದೇಹ ನಿನ್ನ ತೆಗೆದುಕೊಂಡು ನಿನ್ನ ಸ್ತ್ರೀ ದೇಹ ನನಗೆ ಕೊಡು ಅಂತ ಕೇಳ್ತಾಳೆ. ಅಷ್ಟೊತ್ತಿಗೆ ಸ್ಥೂಣಾಕರ್ಣನಿಗೆ ಒಂದು ಶಾಪ ಆಗಿಬಿಟ್ಟಿರ್ತದೆ. ಏನಾಗುತ್ತೆ ಅಂದ್ರೆ ಈ ಹೆಣ್ಣಿನ ವೇಷದಲ್ಲಿ ಇರತಕ್ಕಂತಹ ಈ ಸ್ಥೂಣಾಕರ್ಣ ಅಲ್ಲಿ ಕುಳಿತಿರ್ತಾನೆ. ಸ್ಥೂಣಾಕರ್ಣದಲ್ಲಿ ಕುಳಿತಂತಹ ಸಂದರ್ಭದೊಳಗೆ ಅಲ್ಲಿ ಮತ್ತೆ ಗಂಧರ್ವ ಬರ್ತಾನೆ, ಕುಬೇರ. ಕುಬೇರ ಬಂದ ಕ್ಷಣಕ್ಕೆ ಕುಬೇರ ದೊಡ್ಡ ದೇವತೆ ಬಂದಾಗ ಇವನು ಎದ್ದು ಸಂಸ್ಕಾರ ಮಾಡಬೇಕು. ಆದರೆ ಇವನು ಹೆಣ್ಣಿನ ವೇಷದೊಳಗೆ ಇದ್ದೇನೆ ಎಂದು ನಾಚಿಕೆ. ಸ್ವಾಭಾವಿಕ ಹೆಣ್ಣಾದರೆ ಗಂಡಾಗಿ ಹೆಣ್ಣಿನ ವೇಷದೊಳಗಿದ್ದಾರೆ ಅನ್ನೋದಕ್ಕೆ ನಾಚಿಕೆಯಿಂದ ಗಿಡಗಳ ಮಧ್ಯದಲ್ಲಿ ಬಚ್ಚಿಟ್ಟುಕೊಳ್ತಾನೆ. ಎದ್ದು ಸಂಸ್ಕಾರ ಮಾಡುವುದಿಲ್ಲ, ಅವನು ಶಾಪ ಕೊಡ್ತಾನೆ. ಈ ರೀತಿಯಾಗಿ ನೀನು ನನಗೆ ಸಂಸ್ಕಾರ ಮಾಡದೇ ಇದ್ದರೆ ಈ ನಿನ್ನ ಸ್ತ್ರೀ ದೇಹ ಹೀಗೆ ಉಳಿದು ಬಿಡ್ಲಿ ಶಾಪ ಕೊಟ್ಬಿಡ್ತಾನೆ. ನೋಡಿ, ಅದು ಶಿಖಂಡಿಗೆ ಒಂದರ್ಥದೊಳಗೆ ವರ ಆಗೋಯ್ತು. ಸ್ಥೂಣಾಕರ್ಣನಿಗೆ ಶಿಕ್ಷ ಶಾಪ ಶಿಖಂಡಿನಿಗೆ ವರ ಆಯಿತು. ನೋಡು, ಕರಾರಿನ ಪ್ರಕಾರ ನನ್ನ ಸ್ತ್ರೀ ದೇಹ ನಿನಗೆ ಕೊಟ್ಟು